ಆಸ್ ಅ ಡಾಕ್ಟರ್ ತುಂಬ ಜನ ಪೇರೆಂಟ್ಸ್ ಬಂದು ನಾನು ಕೇಳ್ತಾರೆ, ನನ್ನ ಮಕ್ಕಳಿಗೆ ಫ್ರೂಟ್ಸ್ ಯಾವಾಗ ಸ್ಟಾರ್ಟ್ ಮಾಡಬೇಕು, ಯಾವ ಫ್ರೂಟ್ಸ್ ಕೊಡ್ಬೇಕಂತ ಹೇಳಿ. ನನ್ನ ಹತ್ರ ಸ್ವಲ್ಪ ಫ್ರೂಟ್ಸ್ ಇದೆ, ಅಲ್ಲಿ ಲೆಟ್ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಮಕ್ಕಳಿಗೆ ಯಾವಾಗ ನಾವು ಪೂರಕ ಆಹಾರ ಅಥವಾ ವೀನಿಂಗ್ ಫುಡ್ ಸ್ಟಾರ್ಟ್ ಮಾಡ್ತೀವಿ, ಆಗ ಫ್ರೂಟ್ಸನ್ನು ಸ್ಟಾರ್ಟ್ ಮಾಡಬೇಕು. ಬಿಟ್ವೀನ್ 6 to 8 ಮಂತ್ಸ್ ಮಕ್ಕಳಿಗೆ ನಾವು ಆ್ಯಪಲನ್ನು ಕೊಡ್ಬೋದು. ಆ್ಯಪಲ್ ಕೊಡೋದು ಹೇಗೆ? ಈ ಸ್ಕಿನ್ನನ್ನು ಪೀಲ್ ಔಟ್ ಮಾಡಬೇಕು, ಸ್ಟೀಮ್ ಮಾಡಬೇಕು, ಆಮೇಲೆ ಅದನ್ನು ಮ್ಯಾಶ್ ಮಾಡಿ ಮಕ್ಕಳಿಗೆ ಕೊಡಬೇಕು. ಎರಡನೇದು ರೈಪ್ಡ್ ಬನಾನಾ, ಅಗೇನ್ ಮ್ಯಾಶ್ಡ್ ವಿತ್ ಫೋರ್ಕ್, ಅದನ್ನು ಕೊಡ್ಬೋದು. ಮೂರನೇದು ಪಪ್ಪಾಯ, ರೈಪ್ ಆಗಿರಬೇಕು, ಮ್ಯಾಶ್ ಮಾಡಿ ಕೊಡಬೇಕು. ಮತ್ತು ಹಾಗೆ ನಾವು ಚಿಕ್ಕು ಕೊಡ್ಬೋದು. ಇದನ್ನು ನಾವು ಮ್ಯಾಶ್ ಮಾಡಿ ಲಂಪ್ ಫ್ರೀ ಆಗಿ ಕೊಡಬೇಕು. ಬಿಟ್ವೀನ್ 8 to 10 ಮಂತ್ಸ್ ಮಕ್ಕಳಿಗೆ ಹಣ್ಣಾಗಿರೋ ಮಾವಿನ ಹಣ್ಣು ಸ್ಕಿನ್ ತೆಗೆದ್ಬಿಟ್ಟು ಮ್ಯಾಶ್ ಮಾಡಿ ಪಲ್ಪನ್ನು ಕೊಡ್ಬೋದು. ವಿ ಕ್ಯಾನ್ ಆಲ್ಸೋ ಗಿವ್ ಅವಕ್ಯಾಡೋ, ಇದನ್ನು ಕುಕ್ ಮಾಡೋ ಅವಶ್ಯಕತೆ ಇಲ್ಲ, ಸ್ಕೂಪ್ ಔಟ್ ಮಾಡಿ ಮ್ಯಾಶ್ ಮಾಡಿ ಕೊಡ್ಬೋದು. ಮತ್ತು ವಾಟರ್ಮೆಲಾನ್ ಸ್ಮಾಲ್ ಚಂಕ್ಸ್ ಆಗಿ ಅಥವಾ ಮ್ಯಾಶ್ ಮಾಡಿ ವಾಟರ್ಮೆಲಾನ್ನ ಸೀಡ್ಸ್ನ ತೆಗೆದು ಕೊಡ್ಬೋದು. ಬಿಟ್ವೀನ್ 10 to 12 ಮಂತ್ಸ್ ನಾವು ಮಕ್ಕಳಿಗೆ ಪೊಮೊಗ್ರಾನೇಟ್ ಕೊಡ್ಬೋದು, ಇದರಿಂದ ಜ್ಯೂಸ್ ಫಾರ್ಮ್ ಆರ್ ಪೊಮೊಗ್ರಾನೇಟ್ನ ಕೊಡ್ಬೋದು. ಬಟ್ ನಾನು ಪ್ರಿಫರ್ ಮಾಡ್ತೀನಿ ಹೋಲ್ ಪೊಮೊಗ್ರಾನೇಟ್ ಹಾಗೆ ಕೊಡಲಿಕ್ಕೆ. ಯು ಕ್ಯಾನ್ ಆಲ್ಸೋ ಗಿವ್ ಆರೆಂಜಸ್ at the age of 10 to 12 months. ಇದರದ್ದು ಸ್ಮಾಲ್ ಪೀಸಸ್ ಮಾಡಿ ಕೊಡ್ಬೋದು. ಮತ್ತು ಯು ಕ್ಯಾನ್ ಆಲ್ಸೋ ಗಿವ್ ದೆಮ್ ಗ್ರೇಪ್ಸ್ ಕೊಡುವಾಗ ಸ್ಕಿನ್ನ ಪೀಲ್ ಔಟ್ ಮಾಡಬೇಕು, ಸೀಡ್ಸ್ ತೆಗೆದಿರಬೇಕು, ಹಾಗೆ ಕೊಡ್ಬೋದು. ಐ ಆಲ್ಸೋ ಹ್ಯಾವ್ ಕಿವಿ ಫ್ರೂಟನ್ನು 8 ತಿಂಗಳಾದ ಮೇಲೆ 12 ತಿಂಗಳವರೆಗೂ ಇದನ್ನು ಕೊಡಬಹುದು. ಒಂದು ಫ್ರೂಟ್ ಸ್ಟಾರ್ಟ್ ಮಾಡಿದ್ರೆ ಅದು ಕಂಟಿನ್ಯೂಸ್ ಆಗಿ 3 days ಕೊಡಿ. 4th day ಯು ಕ್ಯಾನ್ ಇಂಟ್ರಡ್ಯೂಸ್ ಅ ನ್ಯೂ ಫ್ರೂಟ್. ರಿಮೆಂಬರ್, all fruits are healthy, but the right age, right quantity, and right consistency is what matters.